ನಗರಕ್ಕೆ ನಾನೇ ನಾಯಕನೆಂದು ಒಪ್ಪಿಸಿ ಹಾರಾಡುತ್ತಿರುವ ನಿನಗೆ ಇದೇ ಜನಗಳಿಂದ ಇದೇ ಊರಿನ ಬಹಿಷ್ಕಾರ ಹಾಕಿಸಿ ನಿನ್ನಾಸ್ತ ಛೇದ್ರ ಛಿದ್ರ ಮಾಡಿ ನೀನು ಒಮ್ಮೆ ಆದರೂ ನನ್ನ ಮನೆಯ ಜೊತೆ ದುಡಿಸುತ್ತೇನೆ. ಆಮೇಲೆ ಹೆಂಡತಿ ಲಕ್ಷ್ಮಿ ಮಹಾಸಾಧ್ವಿ ಎಂದು ತ್ರಿಪುರ ಸುಂದರತೆ ಮೆರೆತಿರುವ ಕೆಂಪಾದಕ್ಕೆ ಕಚ್ಚಿ ನನ್ನ ರತಿ ಕಡೆ ನಾಡ್ತಾರೆ. ನನ್ನ ಹೆಸರು ದೇವಲೋಕ ದೇವೇಂದ್ರಲ್ಲ ಲೇಖನಿ. ಮಾತ್ರ ಗೊತ್ತು. ಗೌಡ್ರಿ ನಿಮ್ಮ ಕೈ ಸೊನ್ನೆ ಆಜ್ಞೆ ಮಾಡಿ ಸಾಕು. ಅವನು ಯಾವನೇ ಆಗಿರ್ಲಿ ತಂದು ನಿಮ್ಮ ಪಾದಕ್ಕೆ ಕೆಡುತ್ತಾನೆ. ಬಹಳ ಅವಸರ ಮಾಡಬೇಡ, ಅವಸರ ಮಾಡೋದು ಜಾಸ್ತಿ ನಮಗೆ ಅಪಾಯ. ನಾವು ಹಾಕಿದ ಪ್ಲಾನ್ ಇನ್ನೊಬ್ಬರಿಗೆ ತಿಳಿಯಬಾರದು, ಹಾಗೆ ಕೆಲಸ ಮಾಡಿ ತೋರಿಸಬೇಕು. ಹಾ ಇರಲಿ. ಆ ಶಿವಯಾನದಲ್ಲಿ ಹುಚ್ಚದ್ದು ಬೆಳೆದಂತ ಬೆಳೆ ಯಾವುದು ಗೌಡ್ರಿ? ಆ ಶಿವಯಾನ ಹೊಲದಲ್ಲಿ ಹುಚ್ಚದ್ದು ಬೆಳೆದಂತ ಬೆಳೆ ಅಂದರೆ 10 ಎಕರೆ ಜೋಳದ ಗೂಡು. ಜೋಳದ ಗೂಡು ಏ ಶಿವ್ಯ, ನೀನು ಒಂದೊಂದರಂತೆ ಹಾಳು ಮಾಡಿ ನನ್ನ ಭಿಕ್ಷೆ ಬೇಡುವಂತೆ ಮಾಡಿ ಆಮೇಲೆ ಈ ನಗರಕ್ಕೆ ನಾನೇ ನಾಯಕನಾಗಿ ನನ್ನ ಬಿಸಿನೆಸ್ ಚಾಲು ಮಾಡುತ್ತೇನೆ. ಆ ನಿನ್ನ ನಾಯಕತ್ವ ಕುರ್ಚಿ ನಚ್ಚಿ ನಾನು ಮೆರೆದರೆ ನನ್ನ ಹೆಸರು ದೇವೇಂದ್ರ ಅಲ್ಲ. ಹೋಗಲೇದನೆ ಅವನ 10 ಎಕರೆ ಜೋಳ ಗುಡಿಗೆ ಬೆಂಕಿ ಇಟ್ಟ ಬಾ. ಆದರೆ ಒಂದು ಮಾತು, ನೀನಿಟ್ಟ ಬೆಂಕಿಯನ್ನು ಯಾರಿಗೂ ತಿಳಿಯಬಾರದು. ಹುಷಾರ್. ಆಯ್ತು ದಣಿ, ಅಲ್ಲಿ ಬೆಂಕಿಯನ್ನು ಇಟ್ಟು ಬಂದು ನಿಮ್ಮ ಮನೆಯಲ್ಲಿ ಉಸಿರು ಬಿಡುತ್ತೇನೆ. ನಾನು ಹೋಗಿ ಬರ್ತೇನೆ ದಣಿ. ತಮ್ಮ, ಅಲ್ಲಿ ಬೆಂಕಿ ಇಟ್ಟ ಇಲ್ಲಿ ಬಂದು ಉಸಿರು ಬಿಡ್ತಾನ ಸುಲಭವಾಗಿ ಹೇಳ್ತಿ. ಆದ್ರೆ ಒಂದೇಳಿ ನಮ್ಮನ್ನು ನಿಮ್ಮನ್ನು ಎಲ್ಲರೂ ಕೂಡಿ ಊರು ಬಿಟ್ಟು ಹೊರಗೆ ಹಾಕುವಂತ ಕೆಲಸ ಮಾಡಿದ್ದಿಲ್ಲ ತಮ್ಮ. ಹುಷಾರ್ನೇ ಗುಮಾಸ್ತ, ಅದು ಹೇಗೆ ಗೊತ್ತು? ನೀ ನನಗೆ ಹೇಳ್ಬೇಕಾಗಿಲ್ಲ ಮುದಿಯ. बॉम्बे में चलता है, दिल्ली में चलता है, जोनूर ग्राम में महेश का नाम चलता है.
ಮುದುಕರ ಜೋಳಿನ ಗೂಢ ಕತೆ ಇನ್ನು ಮುಂದೆ ಬೀತ ಮಗನ ನನ್ನ ನಡುವೆ ಬಿರುಸಿನ ಪಂದ್ಯ. ಈ ಪಂದ್ಯದಲ್ಲಿ ನನಗೆ ಗೆಲ್ಲಲೇಬೇಕು. ಆದ್ರೆ ಗೆಳೆಯಾಗಿ ಹಾರಾಡುತ್ತಿರುವ ಸುಂದರ ಲಕ್ಷ್ಮಿಯನ್ನು ಒಮ್ಮೆ ಅದರ ಹೂವಿನ ಮಂಚದ ಮೇಲೆ ಮನಗಿಸಿಕೊಳ್ಳಲೇಬೇಕು. ಲಕ್ಷ್ಮಿನೊಳ ಮೈ ಮಾಟ, ಕೆಂಪಾಗಿ ತುಂಬಿರುತ್ತಿರುವ ತುಟಿ, ಹೇಳು ಸೇಬಣ್ಣುತ್ತಿರುವ ಕೆನ್ನೆ, ಹೇಳು ರೇಷ್ಮೆತ್ತಿರುವ ಕೂದಲು, ಇವನ್ನೆಲ್ಲ ನೋಡಿದರೆ ನನಗೆ ಹುಚ್ಚಿಡದಂತೆ ಆಗುತ್ತದೆ. ಓಹೋ, ಇರಲಿ ಇರಲಿ, ಮೊದಲು ನನ್ನ ಬಿಸಿನೆಸ್ ಪಾರ್ಟ್ನರ್ ಸೋಮರಾಜನ ಅಷ್ಟು ಬೇಗನೆ ಊರಿಗೆ ಕರೆಸಿಕೊಳ್ಳಲೇಬೇಕು. ಹಲೋ ಸೋಮರಾಜ್, ಆದಷ್ಟು ಬೇಗನೆ ಊರಿಗೆ ಹೊರಟು ಬಾ. ಓಕೆ ಬಾಯ್. ಇನ್ನ ಮುಂದೆ ನಡೆಯೋದು ಈ ಊರಲ್ಲಿ ರಣವಿದ್ದ. ದಣ್ಯಾರ ರಣವಿದ್ದ ಕಿಳುಕಿತ್ತ ಮೊದಲೊಂದ್ಸಲ ವಿಚಾರ ಮಾಡ್ರಿಲ್ಲ. ಆ ನನ್ನ ಮಗ ಶಿವ್ಯ ಬಾಳ ಕೆಟ್ಟದನ್ರಿ, ಬಾಳ ಕೆಟ್ಟದನವ. ಏ ಸಟ್ಟಿ, ಯಾರ ಮುಂದೆ ಯಾರ ಬಗ್ಗೆ ಮಾತಲ್ಲಿ ವೇಕನ್ ಮಗಣ. ಅಲ್ಲ ದಣ್ಯಾರ, ಇದ್ರಾಗ ನಾ ಅಂತದ್ ಏನ್ ತಪ್ಪು ಮಾತಾಡಿನ ಅಂತ ನನಗೆ ಹೆಂಗನ ಮಾತಾಡಿದ್ರಿ? ತಪ್ಪು ನಿಂದಲ್ಲ ಸಿಟ್ಟಿ. ಆ ನನ್ನ ಮಗ ಶಿವ ನನ್ನ ವಿರುದ್ಧ ನಾನೇ ಸೂರ್ಯನ ಎಬ್ಬಿಸಿ ಆಡ್ತಿದ್ದಾನಲ್ಲ, ಅವ್ರ ಯಾಕೆ ಕತ್ತರಿಸಿ ಹಾಕಲೇಬೇಕು. ಹೌದ್ರಿ ದಣ್ಯಾರ, ನೀವು ಹೇಳೋ ಮಾತು ಕರೆಕ್ಟ್ ಐತಿ. ಆ ಮಗನ ಕೈ ಕಾಲ ಕತ್ತರಿಸಿ ನನ್ನ ಕೈಯಾಗ ಚಿಲ್ಲ ತಿಮ್ಮಿ ಕೊಡ್ರಿ ನೀವು, ನಾ ಎಲ್ಲ ಕಾಣಿಸ್ತೇನೆ. ಅಂದ್ರ ನಮಗವಾಗ ಊರಾಗ ತಲಿ ತಿರ್ಗೋ ಸಾಧ್ಯ ರೀ, ಸಾಧ್ಯ. ಹಾ ಶೆಟ್ಟಿ, ಇದಕ್ಕೊಂದು ನೀನೇ ಒಂದು ಒಳ್ಳೆ ಪ್ಲಾನ್ ಹಾಕು. ಇಂಥದಕ್ಕೆ ನಾ ಎಲ್ಲ ಅದನ್ನಂತ ಬರ್ರಿ ಮಡ್ಲಿ ಸಾಲ್ದಾಗ ಹೊಸ ಬಾರ್ ರೆಡಿ ಆಗೈತಲ್ಲ, ಅಲ್ಲೇ ನಿಮ್ದು ಪ್ಯಾಕ್ ಹಾಕೋ ಟೈಮ್ ಆಗೈತಿ. ಅಟ್ ಹೋಗಿ ಬರೋಣ ಬರ್ಲ. ನಡಿ, ಹಾಗಾದ್ರೆ ಹೋಗೋಣ, ಟೈಮ್ ಆಯ್ತು. ನೀನು ಹುಚ್ಚನ್ನು ಗುಂಡಾರೋ, ನೀನು ಹುಚ್ಚನ್ನು ಗುಂಡಾರೋ, ನಿನ್ನ ಮುಂದೆ ಎರಡು ಬಚ್ಚ ಕನನ ಬಂದುಡೆ ಬಂದು ಮಾರೋ. नंबर का नीचे, लड़की का मजा कंबर का नीचे। जिंदगी में क्या वाला एक खुद में खुदा है, अदा के मदा है, ऐसे कैसे बात कर रहे हैं। सत्यमेव जयते, ಸತ್ಯಮೇವ ಜಯತಿ ಅನ್ನುವ ಶಬ್ದ ಸತ್ಯವಾಗಿದೆ ಈ ಕಲಿಕಾಲದಲ್ಲಿ. ಅನ್ಯಾಯ, ಅತ್ಯಾಚಾರ, ಅಧರ್ಮ, ಗೂಂಡಾಗಿರಿಂದ ಬದುಕೋಣನು ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ.
ಯಾಕಂದ್ರೆ ನೋಟಿನ ಕಟ್ಟನ್ನು ಕೋಟಿನ ಕಿಸೆಯಲ್ಲಿಟ್ಟಾಗ ಅಪರಾಧಿ ಆದವು ನಿರಪರಾಧಿಯಾಗಿ ಹೊರಗೆ ಬರಲೇಬೇಕು. ಯಾಕಂದ್ರೆ ಹಣಕ್ಕಿರುವ ಬೆಲೆ ಇನ್ಯಾವುದಕ್ಕೂ ಇಲ್ಲ. ಸತ್ಯ ಸತ್ಯ ಎಂದು ಸತ್ಯರಿಸ ಸತ್ತ ಸುಡುಗಾಡ ಸೇರಿದ. ಅದಕ್ಕೆ ಸತ್ಯ ಸತ್ತೋಯ್ತು, ಧರ್ಮ ಮುಳುಗಿ ಹೋಯ್ತು. ಇಲೆಕ್ಷನ್ ಬಂದಾಗ ಪ್ರಜಾಜನತೆ ಕಡೆ ಕಣ್ಣೀರಿನ ಕಾವಲಿ ಹರಿಸಿ ಅವರಿಂದ ಹಾರಿಸಿ ಹೋದ ಮೇಲೆ ಕಪಟತನದಲ್ಲಿ ತಿನ್ನಲು ಮಾಡಲು ಆಸ್ತಿ ಗಳಿಸಿಕೊಳ್ಳೋದೇ ನನ್ನ ನಿರ್ಧಾರ. ಈಗ ದೇವೇಂದ್ರ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮತ್ತೆ ಇವರಿಗೆ ಕಾಲಿಟ್ಟಿದ್ದೇನೆ. ಅಂದ ಮೇಲೆ ಈ ಸೋಬ್ರಾಜಿ ಸಾರಿ ಸುಮ್ಮನೆ ಹೋಗಲಾರೆ. ನನ್ನಿಂದಲೇ ಮೋಸ ಮಾಡಿಸಿ ಹಣವನ್ನು ತಾನೇ ತೆಗೆದುಕೊಂಡು ನಾನೇ ಇವ್ರನ್ನ ಅಗರ್ಭ ಶ್ರೀಮಂತನಂದು ಎಳೆಯತ್ತಿ ಅವರ ಹೆಡೆ ಕತ್ತರಿಸಿ ಅವನ ಸಿರಿ ಸಂಪತ್ತನ್ನು ದೋಚಿಕೊಂಡು ಹೋಗದಿದ್ದರೆ ಶೋಭರಾಜ್ ನಹಿ ಮಿಲ್ತಿ. ರಾಜಕೀಯ ಅಂದರೆ ರಾಕ್ಷಸರು ಅಂತ. ರಾ ಅಂದ್ರೆ ರಾವಣ, ಯ ಅಂದ್ರೆ ಜರಾಸಂಧ, ಕೀ ಅಂದ್ರೆ ಕೀಚಕ, ಯ ಅಂದ್ರೆ ಯಮ ಧರ್ಮ. ರಾಜಕೀಯ ಅಂದ್ರೆ ರಾಕ್ಷಸರು ಅಂತ. चलते उसको हाथ कहता है, उसको उसको राग कहता है. शोभराज तिकना को अंडरवर्ल्ड डांड 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 करते हैं. पैसा मेरा बाज है, बड़े दुनिया मेरा आत्मा है. ये तेरे पे वरवा ಕನ್ನಡಲ್ಲಿ